ಸೊ ಇವತ್ತು ನಾನು ನಿಮಗೆ ಒಂದು ತುಂಬ ಪಾಪ್ಯುಲರ್ ಗೇಮ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ನೋ, ಇಟ್ಸ್ ನಾಟ್ ಕ್ರಿಕೆಟ್, ಹಾಕಿನೂ ಅಲ್ಲ, ಫುಟ್ಬಾಲ್ನೂ ಅಲ್ಲ. ಈ ಒಂದು ಆಟವನ್ನು ನಾವು ಹಳ್ಳಿಗಾಡಿನ ಜನ ನೂರಾರು ವರ್ಷಗಳಿಂದ ಆಡ್ಕೊಂಡು ಬಂದಿರುವಂಥ ಒಂದು ಆಟ. ಸೊ ಬನ್ನಿ ನೋಡೋಣ ಏನು ಆಟ ಇದು ಅಂತ ಹೇಳ್ಬಿಟ್ಟು. ಸೊ ಏನಿರ್ಬೋದು ಆಟ ಅಲ್ವಾ? ಚೌಕಾಬಾರ ಅಂತ ಹೇಳಿ ಈ ಆಟದ ಹೆಸರು. ಸೊ ಚೌಕ ಅಂದರೆ 4, ಬಾರ ಅಂದರೆ 12. ಈ ಒಂದು ಆಟವನ್ನು ನಾವು ನೂರಾರು ವರ್ಷಗಳಿಂದ ಆಡ್ಕೊಂಡು ಬಂದಿದ್ದೀವಿ. ಹಳ್ಳಿಗಾಡಿನ ಜನರು, ಸ್ಪೆಸಿಫಿಕಲಿ ಹೆಣ್ಣು ಮಕ್ಕಳು ಈ ಆಟವನ್ನು ಮನೆಯಲ್ಲಿ ಇರೋದರಿಂದ ಬೇಜಾರಾದಾಗಲೆಲ್ಲ ಆಡುವಂಥ ಆಟ ಆಗಿತ್ತು. ಚೌಕಾಬಾರ ಅನ್ನೋವಂಥದ್ದು ಒಂದು ತುಂಬ ಪಾಪ್ಯುಲರ್ ಗೇಮ್ ಆಗಿತ್ತು. ಈ ಆಟವನ್ನು ಯೂಶಲಿ ಹೆಣ್ಣು ಮಕ್ಕಳು ಆಡ್ತಾ ಇದ್ರು. ಮನೆಯಲ್ಲೇ ಇದ್ದಿದ್ದರಿಂದ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲದೆ ಇರೋದ್ರಿಂದ ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಈ ಒಂದು ಆಟವನ್ನು ಆಡಿ ಟೈಮ್ ಪಾಸ್ ಮಾಡ್ತಾ ಇದ್ರು. ಈಗಿನ ಕಾಲದ ಹಾಗೆ ಟೆಲಿವಿಷನ್ ಅಥವಾ ಮೊಬೈಲ್ ಇಲ್ಲದೆ ಇರೋದ್ರಿಂದ ಈ ಒಂದು ಆಟ ವಾಸ್ ಅ ಮೇನ್ ಎಂಟರ್ಟೈನ್ಮೆಂಟ್ ಆಫ್ ಲಾಟ್ ಆಫ್ ಪೀಪಲ್. ಸೊ ಈ ಒಂದು ಆಟ ಇದೊಂದೇ ಅಲ್ಲ, ಇದೊಂದನ್ನು ಬಿಟ್ಟು ಮತ್ತೆ ಅಚ್ಚಿನ ಕಲ್ಲು ಅಂತ ಒಂದು ಆಡೋರು, ಕುಂಟೆ ಬಿಲ್ಲೆ ಅಂತ ಒಂದು ಆಡೋರು, ಮತ್ತು ಹೆಡ್ಡು ಟೈಲು ಅಥವಾ ಹೆಡ್ಡು ಬುಷು ಅಂತಲೂ ಕರೀತಾರೆ. ಸೊ ಈ ಒಂದು ಆಟಗಳನ್ನು ಆಗಿನ ಕಾಲದಲ್ಲಿ ಟೈಮ್ ಪಾಸ್ ಮಾಡಲಿಕ್ಕೆ ಆಟ ಆಡ್ತಾಯಿದ್ರು. ಸೊ ಚೌಕಾಬಾರ ಅಂದರೆ ಅದರಲ್ಲಿ 5 ಮನೆಗಳ ಆಟ ಇದೆ, 7 ಮನೆಗಳ ಆಟ ಇದೆ, 9 ಮನೆಗಿದೆ, 12 ಮನೆ ಇದೆ. 12 ಮನೆಗಳ ಇರುವಂಥ ಒಂದು ಚೌಕಾಬಾರ ಇಸ್ OG, ಮತ್ತು ತುಂಬಾ ಡಿಫಿಕಲ್ಟ್ ಇರ್ತಿತ್ತು. ಸೊ ಈ ಒಂದು ಆಟನ ಸ್ಟಾರ್ಟ್ ಟು ಫಿನಿಶ್ ನಾವು ಹೇಗೆ ಆಡ್ತಾ ಇದ್ವಿ ಅಂತ ನಾನು ನಿಮಗೆ ಇವತ್ತು ತೋರ್ಸಕ್ಕೆ ಹೊರಟಿದ್ದೀನಿ. ಸೊ ಚೌಕಾಬಾರ ಅನ್ನೋ ಒಂದು ಆಟನ ನಾವು ಇಲ್ಲ 2 ಅಥವಾ 4 ಜನ ಕೂತು ಆಡುವಂಥ ಒಂದು ಆಟ. ಸೊ ಈ ಆಟದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ಕಾಯಿಯನ್ನು ಇಟ್ಕೊಳ್ತಾರೆ. ಅಂದರೆ ಆ ಒಂದು ಕಾಯಿ ಅಂತ ಅಂದರೆ ಒಂದು ಕಲ್ಲಿನ ಒಂದು ಪುಟಾಣಿ ಕಲ್ಲುಗಳಾಗಿರ್ಬೋದು, ಅಥವಾ ಬಳೆಯ ಚೂರಾಗಿರ್ಬೋದು, ಇಲ್ಲ ಹುಣಸೆ ಬೀಜ ಆಗಿರ್ಬೋದು, ಅಥವಾ ಕವಡೆ ಇರ್ಬೋದು. ಸೊ ಈ ಥರ ಅವನಿಗೆ ಏನು ಐಟಮ್ ಸಿಕ್ಕತ್ತೆ ಅದನ್ನು ಅವನು ಕಾಯಿಯಾಗಿ ತಗೊಳ್ತಾನೆ. ಸೊ 5 ಮನೆಯ ಆಟದಲ್ಲಿ 4 ಕಾಯಿ ಇರುತ್ತೆ, 7 ಮನೆಯ ಆಟದಲ್ಲಿ 6 ಕಾಯಿ ಇರುತ್ತೆ, 9ರಲ್ಲಿ 8. ಅಂದರೆ ಎವ್ರಿ ಆಡ್ ನಂಬರ್ ಗೇಮಿಗೆ ಈವನ್ ನಂಬರ್ ಕಾಯಿಯನ್ನು ನಾವು ಇಟ್ಕೊಂಡು ಆಡ್ತೀವಿ. ಸೊ ಚೌಕಾಬಾರ ಆಡಬೇಕು ಅಂತಂದರೆ ಅದನ್ನು ದಾಳವನ್ನಾಗಿ ಉಪಯೋಗಿಸ್ಕೊಳ್ಳೋದು ಅಥವಾ ದಾಳ ಆಡಲಿಕ್ಕೆ ಉಪಯೋಗಿಸ್ಕೊಳ್ಳೋವಂಥದ್ದು ತುಂಬ ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಹುಣಸೆ ಬೀಜ. ಸೊ ಈ ಒಂದು ಹುಣಸೆ ಬೀಜ ಈ ಒಂದು ಆಕಾರದಲ್ಲಿ, ಅಂದರೆ ಆಲ್ಮೋಸ್ಟ್ ರೌಂಡ್ ಇರೋವಂಥ ಒಂದು ಹುಣಸೆ ಬೀಜ ತುಂಬಾ ಏನು ಡಿಮ್ಯಾಂಡಲ್ಲಿರ್ತಿತ್ತು. ಸೊ ಈ ಒಂದನ್ನು ಸಮ್ಮರಲ್ಲಿ ಹುಣಸೆ ಕಾಯಿಯನ್ನು ಕಿತ್ತಾಗ ಅದನ್ನು ಬಡಿದಾಗ ಸಿಗೋವಂಥ ಈ ಬೀಜನ ನಾವು ಕೂಡಿಟ್ಕೊಂಡು ದಾಳಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಇದನ್ನು ಇಲ್ಲ ಒಂದು ಸಿಮೆಂಟ್ ಮೆಟೀರಿಯಲ್ ಮೇಲೆ ಸ್ಕ್ರ್ಯಾಚ್ ಮಾಡಿದ್ರೆ ವೈಟಿಶ್ ಬರುತ್ತೆ, ಅಥವಾ ಇದನ್ನು ಹಾಫ್ ಆಗಿ ಒಡೆದ್ರೂ ಕೂಡ ವೈಟ್ ಬರುತ್ತೆ. ಸೊ ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಉಪಯೋಗಿಸ್ಕೊಂಡು ನಾವು ಬಿಳಿ ಭಾಗ ಬಿದ್ದಾಗ 1 ಅಂತ ಲೆಕ್ಕ, ಕಪ್ಪು ಭಾಗ ಬಿದ್ದಾಗ 2 ಅಂತ ಲೆಕ್ಕ. ಸೊ ಬನ್ನಿ ಆಟ ಶುರು ಮಾಡೋಣ. ಆಟ ಇದನ್ನು ನಾವು ಸರಿಯಾಗಿ ಬೀಳೋದಕ್ಕೋಸ್ಕರ ಮತ್ತೆ ಒಂದು ರೌಂಡ್ ರಬ್ ಮಾಡಿದ್ರೆ ಆ ಎಕ್ಸ್ಟ್ರಾ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಸೊ ಬೀಳೋವಾಗ ಕ್ಲೀನಾಗಿ ಬೀಳುತ್ತೆ ಅಂತ. ಈಗ ದಾಳ ರೆಡಿಯಾಗಿದೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಹೀಗೆ ಕುಲ್ಕಿ
ಹೀಗೆ ಹಾಕ್ತೀವಿ. ಸೊ ಈ ಒಂದು ಆಟದಲ್ಲಿ ಇದರಲ್ಲಿ ನನಗೆ 4 ಅಂಕಿ ಬಂದಿದೆ. ಸೊ ಹಾಗೆ ಇದು ಕಪ್ಪುದು ಲೆಕ್ಕಕ್ಕಿಲ್ಲ, ಬಿಳಿದೇನು ಬಿದ್ದಿದೆ ಅದಷ್ಟೇ ಲೆಕ್ಕಕ್ಕೆ. ಆದರೆ ಎಲ್ಲ ಬಿಳುಪು ಬಿದ್ದಾಗ ಅಥವಾ ಎಲ್ಲ ಕಪ್ಪು ಬಿದ್ದಾಗ ಮಾತ್ರ ಅದನ್ನು ನಾವು ಇಷ್ಟು ಮನೆ ಅಂತ ಹೇಳಿ ಆಡ್ತೀವಿ. ಸೊ ನಾನು ಚಿಕ್ಕವಳಿದ್ದಾಗ ಇದು ಓಕೆ ಯೂಸ್ ಮಾಡೋಕ್ಕೆ. ಆದರೆ ಈ ಒಂದು ಇದೇನಿದೆ ಇದು ಒಂಥರ ಎಲೀಟ್ ಫೀಲಿಂಗ್ ಇದನ್ನು ಯೂಸ್ ಮಾಡ್ಕೊಂಡು ಆಡಿದ್ರೆ. ಸೊ ಯಾವಾಗಲೂ ಈ ಥರ ಮಾಡಿ ಆಡೋಣ ಅಂತ ನಾನು ಹೇಳ್ತಾ ಇದ್ದೆ ಚಿಕ್ಕವಳಿದ್ದಾಗ. ಸೊ ದಿಸ್ ಈಸ್ ಮೋರ್ ಆಫ್ ಮೈ ಫೇವ್ರೆಟ್ ದ್ಯಾನ್ ದಿಸ್. ದಾಳಗಳನ್ನ ರೆಡಿ ಮಾಡ್ಕೊಂಡಾಯಿತು. ಕಾಯಿಗೆ ನಾನು ಏನು ಮಾಡ್ತೀನಿ, ಆ ಹುಣಸೆ ಬೀಜ ಏನಿತ್ತು ಆ್ಯಸ್ ಅ ಹೋಲ್ ಅದನ್ನೇ ತೊಗೊಳ್ತೀನಿ. ಮತ್ತು ಕಲ್ಲಿನ ಇದು ಅಥವಾ ಗಾಜಿನ ಚೂರು ಅಥವಾ ಆ ಹುಣಸೆಕಾಯಿ ಬೀಜ ಏನಿದೆ ಅದನ್ನೇ ಚಿಕ್ಕದಾಗಿ ಚೂರು ಕೂಡ ಮಾಡಿಬಿಟ್ಟು ಅದನ್ನು ಕಾಯಿಯಾಗಿ ಇಟ್ಕೋತೀವಿ ನಾವು. ಸೊ ಲೆಟ್ ಮಿ ಸಿ ನನಗೆ ಯಾವುದು ಅವೈಲೇಬಲ್ ಇದೆ, ನಾನು ಅದನ್ನು ನೋಡಿಕೊಂಡು ಐ ವಿಲ್ ಯೂಸ್ ಇಟ್ ಆಸ್ ಅ ಕಾಯಿ. ತಾಳವನ್ನು ಬಿಡಿಸಿದೆ. ಸೊ ಈಗ ಅದು ಹೇಳ್ತಾ ಇರೋದು 5. ಸೊ ಈಗ ನಾನು ನನ್ನ ಕಾಯನ್ನು 1 2 3 4 5. ಸೊ 5ನೇ ಒಂದು ಮನೆಯಲ್ಲಿ ಕಾಯಿನ ಇಟ್ಟೆ. ಈಗ ಇನ್ನೊಂದು ಮನೆಯ ಒಂದು ಆಟವನ್ನು ನಾನು ತೋರಿಸ್ತೀನಿ ನಿಮಗೆ. 3 ಬಿದ್ದಿದೆ. ಸೊ 3ಅನ್ನು 1 2 3. ಸೊ ಹೀಗೆ ಆಟವನ್ನು ಆಡ್ಕೊಂಡು ಹೋಗ್ತೀವಿ. ಸೊ ಇದರಲ್ಲಿ ಈ ಕಾಯಿ ಈ ಇಂಟು ಮಾರ್ಕ್ಸ್ ಏನಿದೆ, ಸೊ ಇದರಲ್ಲಿ ಕಾಯಿ ಇಟ್ಟಿದ್ರೆ ಅದು ಸೇಫ್ ಅಂತ. ಸೊ ನಾನು ಆ ಕಾಯಿಯನ್ನು ಹೊಡಿಲಿಕ್ಕೆ ಆಗೋದಿಲ್ಲ. ಅಂದರೆ ಹೊಡೆಯೋದು ಅಂತ ಅಂದರೆ ಈ ಒಂದು ಬೀಜ ಈ ಒಂದು ಕಾಯಿ ಏನಿದೆ ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬಂದಾಗ ಇದೇ ಒಂದೇ ಮನೆಗೆ ಬಂದಾಗ ನಾನು ಇದನ್ನು ಹೊಡೆಯೋದು, ಕಾಯಿ ಹೊಡೆದು ಮತ್ತೆ ವಾಪಸ್ ಮನೆಗೆ ಕಳಿಸೋದು. ಸೊ ಹೀಗೆ ಆಟವನ್ನು ಆಡ್ತಾ ನಾನು ಇಲ್ಲಿಗೆ ಬಂದು ಹೀಗೆ ಬಂದು ಹೀಗೆ 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 ಮತ್ತು ಇಲ್ಲಿ ನಾನು ಹಣ್ಣು ಮಾಡೋದು. ಇದರೊಳಗಡೆ ಬಂದರೆ ನಂದು ಸಕ್ಸಸ್ಫುಲ್ ಅಂತ. ಸೊ ಹೀಗೆ ಎಲ್ಲ ನನ್ನ ಕಾಯಿಗಳು ಫಸ್ಟ್ ಬಂದು ಇಲ್ಲಿ ಕೂತ್ರೆ ನಾನು ಗೆದ್ದ ಹಾಗೆ. ಇಲ್ಲ ಆಪೋಸಿಷನ್ನವರು ಬಂದು ಆಪೋಸಿಷನ್ ಕಾಯಿ ಬರೋದಾದರೆ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ನನ್ನ ಮನೆಯನ್ನು ದಾಟಿ ಹೀಗೆ ಬಂದು ಹೀಗೆ 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 ಹೀಗೆ. ಸೊ ಹೀಗೆ ಹಣ್ಣಾಗುತ್ತೆ. ನನ್ನ ಒಂದು ಕಾಯಿ ಈ ಥರ ಬರುತ್ತೆ. ಸೊ ಈಗ ಹಣ್ಣಾದ ಹಾಗೆ
ಹೇಗಿತ್ತು ಈ ವಾರದ ವಿಡಿಯೋ? ಐ ಹೋಪ್ ಯು ಎಂಜಾಯ್ಡ್ ಇಟ್. ನೀವು ಈ ಆಟ ಆಡ್ತಾ ಇದ್ದೀರಾ? ಕಾಮೆಂಟ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಈ ರೀತಿಯ ವಿಡಿಯೋಗಳಿಗೆ ಮತ್ತೆ ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ಬಾಯ್ ಬಾಯ್.